ನೋಡ್ಲಿಕ್ಕೆ ಸಿಕ್ಕಾಬಟ್ಟೆ ಆಕ್ರೋಶ ಇದೆ ನಿಮ್ಗಳಿಗೆ. VIP ಗಳಿಂದ ನಮಗೆ ತುಂಬಾ ತೊಂದರೆ ಆಗ್ತದೆ. ಅವ್ರ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೋ ಅವರು. ಸಡನ್ ಆಗಿ ನಾವು VIP ಲೈನಲ್ಲಿ ಹೋದಾಗ ಅವ್ರಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಅದಕ್ಕೆ ನಾನು ಖಂಡಿತ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಇವಾಗ 6 ಅವರ್ ಕಾಯ್ದಿರೋರ್ಗೆ 10 ಸೆಕೆಂಡು ಕಾಣಿಸಲ್ಲ ಅಂದ್ರೆ ದೇವಿ ಅದೊಂದು ಬೇಜಾರಲ್ವಾ? ಖಂಡಿತ ಎಲ್ರಿಗೂ ಅವ್ರು ನಮ್ಮನ್ನು ಬೈಕೊಂಡಿರೋದ್ರಲ್ಲೂ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ನಾನು ಖಂಡಿತ ಸಾರಿ ಕೇಳ್ತೀನಿ ಆ ವಿಷಯ. ಕಾಂತಾರದ ಬೆಡಗಿ ಸಪ್ತಮಿ ಗೌಡನ ಜೊತೆ ಮಾತಾಡಿಸ್ತೀನಿ. ನಾಡಿನದಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರಿ. ಎಷ್ಟು ವರ್ಷದಿಂದ ಬರುವಂಥದ್ದು ರೂಢಿಯಲ್ಲಿದೆ ತಮಗೆ? ಅಂದರೆ ನಾವು ಮೈಸೂರಿಗೆ ಬಂದಾಗೆಲ್ಲ ಬರ್ತೀವಿ, ಅಥವಾ ದಸರಾ ನೋಡೋಕೆ ಬಂದಾಗ ಬರ್ತೀವಿ. ಬದ್ರಿ ಅವ್ರು ಕರ್ಕೊಂಡು ಬರ್ತಾರೆ. ಸೊ ಅಂದರೆ ಚಿಕ್ಕ ವಯಸ್ಸಿಂದನೂ ಇಲ್ಲಿ ಮಹಿಷಾಸುರ, ಅದೇ ಬಂದ ತಕ್ಷಣ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಮಹಿಷಾಸುರ ಚಿಕ್ಕದಾಗಿದೆಯಾ ಅಥವಾ ನಾವು ದೊಡ್ಡದಾಗಿ ಉದ್ದ ಆಗಿದ್ದೀವೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವಾಗ ಚಿಕ್ಕದು ಕಾಣಿಸ್ತಾ ಇದೆ, ಚಿಕ್ಕವರಿದ್ದಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅಂತ. ಸೊ ಚಿಕ್ಕ ವಯಸ್ಸಿಂದನೂ ಎಲ್ಲೇ ಹೋದ್ರೂ ವಾಪಸ್ ಮೈಸೂರು ಮುಖಾಂತರ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗೋದು ಒಂದು ರುಟೀನ್ ಇತ್ತು, ಪ್ರಕ್ರಿಯೆ ಇತ್ತು ಫ್ಯಾಮಿಲಿಲಿ, ಯಾವುದೇ ಟ್ರಿಪ್ಗೆ ಹೋಗಿ ಬಂದ್ರು. ಸೊ ಹಾಗೆ ಇವತ್ತು ಆಷಾಢ, ಆ ಹಿನ್ನೆಲೆಯಲ್ಲಿ ಸ್ಪೆಷಲ್ ಇವತ್ತು. ಸೊ ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋದು. ಅದಕ್ಕೆ ನಾವು ಆಷಾಢ ಮಾಸದಲ್ಲೇ ಯಾಕೆ ನಾಡಿನದಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೀತಾರೆ ಅಂತ ಅಂದರೆ ಯಾವುದೇ ದೇವಿ ದರ್ಶನನ ಆಷಾಢ ಮಾಸದಲ್ಲಿ ಪಡೆದ್ರೆ ಭಾಳ ಒಳ್ಳೇದು ಅಂತಾರೆ. ಎಸ್ಪೆಷಲಿ ಫ್ರೈಡೇಸ್ ಅಂತ ಬಂದಾಗ. ಅದಕ್ಕೆ ಫಸ್ಟ್ ಫ್ರೈಡೇಯಿಂದನೂ ಒಂದು 4 ಫ್ರೈಡೇವರೆಗೂ ಅಷ್ಟು ಜನ ಇರ್ತಾರೆ. ಫ್ರೈಡೇ ಆಗಲಿಲ್ವಾ ಯಾವುದೋ ಒಂದು ವಾರ ಬಂದು ಆ ತಾಯಿ ದರ್ಶನ ಪಡೆಯೋಣ ಅಂತ ಇರುತ್ತೆ. ತುಂಬ ಜನ ತುಂಬ ಅಂದರೆ ಅವ್ರವ್ರದ್ದು ರುಟೀನೇ ಚೇಂಜ್. ಬೆಳಗ್ಗೆ 4:15 ಎದ್ದು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಅಂದರೂ ಯಾವುದೇ ದೇವಿ ದೇವಸ್ಥಾನ ಇದ್ದರೂ ಅಲ್ಲಿ ಹೋಗಿ ದೀಪ ಹಚ್ಚೋದು ಅದೆಲ್ಲ ಮಾಡ್ತಾರೆ. ಸೊ ಎಲ್ರಿಗೂ ಆ ದೇವಿ ಒಳ್ಳೆ ಮಾಡಿ. ದೇವಿಯ ಅಲಂಕಾರ ಹೇಗಿತ್ತು ನೋಡಿದ್ರೆ? ಭಾಳ ಚೆನ್ನಾಗಿತ್ತು. ಆ್ಯಂಡ್ ನನಗೆ ದೇವಿ ಅಲಂಕಾರಕ್ಕಿಂತ ಭಾಳ ಸತಿ ಬರ್ತೀನಲ್ಲ ನಾರ್ಮಲ್ ಆಗಿ, ಬಟ್ ಈ ಸತಿ ಆಷಾಢಕ್ಕೆ ಬಂದಾಗ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ಅಲಂಕಾರ ಮಾಡಿದರು. ಹೂವು ಅಲಂಕಾರ ಆಗಿರ್ಬೋದು, ಮೇಲ್ಗಡೆ ಆಗಿರ್ಬೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಸೊ ಆ್ಯಂಡ್ ವ್ಯವಸ್ಥೆನೂ ಅಷ್ಟೇ ತುಂಬ ಭಾಳ ಚೆನ್ನಾಗಿತ್ತು ಈ ಸತಿ. ಸೊ ಇಡೀ ಸಿಸ್ಟಮ್ ಕ್ರೌಡ್ನೆಸ್ ನೋಡಿದ್ರೆ ಈ ಮೈಸೂರಿಗರಿಗೆ ಇದೊಂಥರ ಈ ಆಷಾಢ ಮಾಸ ಅಂದರೆ 2ನೇ ದಸರಾ ಅಂತಾರ. ಹೌದು, ಹಬ್ಬನೇ. ಅಂದರೆ ಬರೀ ಮೈಸೂರವ್ರಿಗಲ್ಲ ಅನಿಸುತ್ತೆ, ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಇಲ್ಲಿ ಬರೋಕ್ಕೆ ಸಾಧ್ಯನೋ ಈ ದೇವಿ ದರ್ಶನ ಪಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇಷ್ಟು ಕ್ರೌಡ್ ಇತ್ತು. ಆ್ಯಂಡ್ ಅವ್ರ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೋ ಅವರು. ಸಡನ್ನಾಗಿ ನಾವು VIP ಲೈನಲ್ಲಿ ಹೋದಾಗ ಅವ್ರಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಅದಕ್ಕೆ ನಾನು ಖಂಡಿತ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಅದು ಕೇಯಾಸ್ ಕ್ರಿಯೇಟ್ ಮಾಡಬಾರ್ದು ಅಷ್ಟೇ. ನಾವು ಹೋಗ್ಬೋದು, ಇಲ್ಲ ಅಂತಲ್ಲ, ಆ ಲೈನಲ್ಲಿ ಹೋಗ್ಬೋದು. ಒಂದೊಂದ್ಸತಿ ಕೇಯಾಸ್ ಕ್ರಿಯೇಟ್ ಆಗುತ್ತೆ. ಆ ಕೇಯಾಸ್ ಕ್ರಿಯೇಟ್ ಆಗದೆ ಇರಲಿ ಅಂತ ಅಷ್ಟೇ, ಅದೊಂದು ಕಾರಣಕ್ಕೆ. ಅದು ಬಿಟ್ಟು ನನ್ನ ಕಡೆಯಿಂದ ಖಂಡಿತ ಸಾರಿ. ನಾವು ನಾರ್ಮಲ್ ಆಗಿ ನಮಗೆ ಆ ಥರ ಪ್ರಿವಿಲೇಜ್ ಇದ್ರೆ ಖಂಡಿತ ನಾವು ಹೋಗ್ತೀವಿ, ಬಟ್ ಅದಕ್ಕೆ ಸಾರಿ. ಸಿಕ್ಕಾಬಟ್ಟೆ ಆಕ್ರೋಶ ಇದೆ ನಿಮ್ಗಳಿಗೆ. VIP ಗಳಿಂದ ನಮಗೆ ತುಂಬಾ ತೊಂದರೆ ಆಗ್ತದೆ. ಹೌದು, ನಾನು ಐ ಮೀನ್ ಐ ಎಂಪಥೈಸ್ ವಿತ್ ದೆಮ್ ಖಂಡಿತ. ಯಾಕಂದರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೆ, 4:15 ಬಂದು ಕ್ಯೂ ಅಲ್ಲಿ ನಿಂತಿರ್ತಾರೆ, 6 ಅವರು 8 ಅವರ್ ಕ್ಯೂ ಅಲ್ಲಿ ನಿಂತಿರ್ತಾರೆ. ಈ ಕಡೆಯಿಂದ ಬಂದ ತಕ್ಷಣ ಅದೊಂದು ಬ್ಲಾಕ್ ಆಗುತ್ತೆ ಅವ್ರಿಗೆ. ಖಂಡಿತ ನಾನು ಇವತ್ತು ಅಲ್ಲಿದ್ದಿದ್ರೆ ನನಗೂ ಅದೇ ಅನಿಸಿರೋದು. ಅಥವಾ ನನಗೆ ಅದು ಅಷ್ಟು ಇವಾಗ ನಾನು 10 ಸೆಕೆಂಡ್ಸ್ಗಿಂತ ಪ್ರಾಬಬ್ಲಿ ನನಗೊಂದು 5 ಸೆಕೆಂಡ್ ಜಾಸ್ತಿ ಸಿಗುತ್ತೆ ದೇವಿ ನೋಡೋಕ್ಕೆ. ಸೊ ನನಗೂ ಆ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ. ನನಗೊಂದು 15 ಸೆಕೆಂಡ್ ಸಿಕ್ತು ಇವತ್ತು. ತುಂಬ ಜನ ಇದ್ದಾರೆ ಇವತ್ತು, 60,000 ಮೇಲೆ ಜನ ಬಂದಿದ್ದಾರಂತೆ. ನಿನ್ನೆಯಿಂದನೂ ಕಾಯ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅಷ್ಟು ಜನ ಇದ್ದಾಗ ನಾನು ಹೋಗಿ ಇಲ್ಲ ನನಗೆ 2 ಮಿನಿಟ್ಸ್ ಕೊಡಿ ಅಂದರೆ ಅದು ತಪ್ಪಾಗುತ್ತೆ. ಸೊ ಅವ್ರಿಗೂ ಪಾಪ ಅವ್ರು ಇವಾಗ 6 ಅವರ್ ಕಾಯ್ದಿರೋರ್ಗೆ 10 ಸೆಕೆಂಡು ಕಾಣಿಸಲ್ಲ ಅಂದರೆ ದೇವಿ ಅದೊಂದು ಬೇಜಾರಲ್ವಾ? ಖಂಡಿತ ಎಲ್ರಿಗೂ ಆ ಫ್ರಸ್ಟ್ರೇಷನ್ 100% ನನಗೆ ಅದು ಅರ್ಥ ಆಗುತ್ತೆ. ಅವ್ರು ನಮ್ಮನ್ನು ಬೈಕೊಂಡಿರೋದ್ರಲ್ಲೂ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ನಾನು ಖಂಡಿತ ಸಾರಿ ಕೇಳ್ತೀನಿ ಆ ವಿಷಯದಲ್ಲಿ. ಸ್ವರೂಪಿಣಿಯ ದರ್ಶನ ಪಡೆದಿದ್ದೀರಿ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಬೆಳವಣಿಗೆ ಆಗಬೇಕು? ಭಾಳ ಅಂದರೆ ಇವಾಗ ಎಲ್ರಿಗೂ ಅದು ಒಂದು ಇರುತ್ತಲ್ಲ, ಬೇರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಸೊ ನಡೀತಾ ಇದೆ. ಅನೌನ್ಸ್ ಮಾಡಿಲ್ಲ, ಪ್ರಾಬಬ್ಲಿ ಅದು ಸೂನ್ ಬೇಗ ಅನೌನ್ಸ್ ಮಾಡೋಣ ಅಥವಾ ಗೊತ್ತಿಲ್ಲ, ನೋಡೋಣ. ಅದು ಶೂಟಿಂಗ್ ನಡೀತಾ ಇದೆ ಇವಾಗ. ಮೂವಿಗಳು ಯಾವುದಿದೆ ಮೇಡಮ್? ಅದೇ ಇವಾಗ ಕನ್ನಡದಲ್ಲಿ 1 ನಡೀತಾ ಇದೆ, ತಮಿಳಲ್ಲಿ 2 ನಡೀತಾ ಇದೆ. ಬಟ್ ಇನ್ನೂ ಯಾವುದೋ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಚಿತ್ರತಂಡದಿಂದ. ಸೊ ಅದಕ್ಕೆ ವೇಟಿಂಗಲ್ಲಿ ಕಾಂತಾರ ಒಂದೇ ಬ್ರೇಕ್ ಕೊಡ್ತು, ಮತ್ತೆ ನೀವು ಅಲ್ಲಿ ಮತ್ತೆ ಯಾವುದಕ್ಕೂ ಪುಟಪ್ ಆಗಿಲ್ಲ. ಅಂದರೆ ನಾನು ಬೇರೆ ಭಾಷೆಯಲ್ಲಿ ಮಾಡಿದೆ. ಅದು ಸಿನಿಮಾದ್ರಲ್ಲಿ ಎಲ್ಲನೂ ನಿಮಗೆ ಹಿಟ್ ಆಗೋಕ್ಕಾಗಲ್ಲ ಅಲ್ಲ. ಸೊ ಆ ಸಿನಿಮಾ ಏನಂತಾರೆ, ಅದೊಂಥರ ಬೂನ್ ಥರ ಅದು. ಸೊ ಆಶೀರ್ವಾದ ಇತ್ತು. ಆದ್ದರಿಂದ ಭಾಳ ಆಪರ್ಚುನಿಟೀಸು ಸಿಕ್ಕಿದೆ. ಅದರಿಂದ ಜನಕ್ಕೆ ಪರಿಚಯ ಆಗಿದ್ದೀನಿ ಇವತ್ತು.
ಬೇರೆ ಬೇರೆ ಸಿನಿಮಾ ಅಂದರೆ ಇವಾಗ ರೈಸ್ ಆಫ್ ಅಶೋಕ ಮಾಡಿದೆ, ಅದರಲ್ಲಿ ಒಂದು ಬೇರೆ ಪಾತ್ರ ಮಾಡಿದೆ, ಹಿಂದಿಲಿ ವ್ಯಾಕ್ಸಿನ್ ವಾರ್ ಮಾಡಿದೆ, ತಮ್ಮಡು ಮಾಡಿದೆ. ಪ್ರಾಬಬ್ಲಿ ಆ ಸಿನಿಮಾ ಆ ಬ್ಲಾಕ್ ಅಂದರೆ ಆ ಬಾಕ್ಸ್ ಆಫೀಸ್ ನಂಬರ್ಸ್ ಮಾಡಲಿಲ್ಲ ಏನೋ, ಬಟ್ ನನಗೆ ಅದು ತುಂಬ ಖುಷಿ ಕೊಟ್ಟಿತ್ತು. ಪರಭಾಷೆಗೆ ಹೋಗೋದಕ್ಕೆ ಏನಾದರೂ ಮಾರ್ಕೆಟಿಂಗ್ ಕಮ್ಮಿ ಆಗೋಯ್ತಾ ನಿಮಗೆ? ಇಲ್ಲ, ಆ ಥರ ಏನಿಲ್ಲ ಅನಿಸುತ್ತೆ. ಆ ಥರ ಯಾವತ್ತೂ ಆಗೋದು ಇಲ್ಲ. ಸಿಕ್ಕಾಬಟ್ಟೆ ಹೀರೋಯಿನ್ಗಳು ಎಲ್ಲ ಕಡೆನೂ ಕೆಲಸ ಮಾಡ್ತಾರೆ. ಆ ಥರ ಏನಿಲ್ಲ, ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಪ್ರೀತಿ ಸಿಕ್ಕೇ ಸಿಗುತ್ತೆ, ಆ ಥರ ಏನಿಲ್ಲ. ಬಟ್ ಸಿನಿಮಾಗಳು ನಾನು ಚೂಸ್ ಮಾಡೋದು ಕಡಿಮೆ ಆಯಿತು. ಆ್ಯಂಡ್ ನನಗೆ ಬೇಕಾಗಿರೋಂಥ ಕತೆಗಳು ಕಡಿಮೆ ಆಯಿತು. ನನಗೆ ಯಾವುದೇ ಕತೆ ನನಗೆ ಖುಷಿ ಕೊಡ್ತಾಯಿತ್ತು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲನೂ ಬಾಕ್ಸ್ ಆಫೀಸ್ ಹಿಟ್ ಆಗಬೇಕು ಅಂತಿಲ್ಲ, ಒಂದಿಷ್ಟು ಆಗಲಿಲ್ಲ. ಬಟ್ ನನಗೆ ತಮಿಳು ಅಂತ ಬಂದಾಗ ಸಿಕ್ಕಾಬಟ್ಟೆ ರೆಕಗ್ನಿಷನ್ ಅಂತೂ ಸಿಕ್ತು ತೆಲುಗು ಇಂಡಸ್ಟ್ರೀಲಿ. ಇಲ್ಲೂ ಅಷ್ಟೇ ಭಾಳ ಜನ ಇವತ್ತು ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗಿ, ಭಾಳ ಚೆನ್ನಾಗಿ ಮಾಡಿದ್ದೀರಾ ಅದರಲ್ಲಿ ಅಂತ. ನೋಡೋಣ ಮುಂದೆ ಏನಾಗುತ್ತೆ. ಕಾಂತಾರ ರೀತಿ ಇನ್ನೊಂದು ಹಿಟ್ ಮೂವಿ ಕೊಡುವ ಸಾಧ್ಯತೆ ಇದೆಯಾ? ತಮ್ಮಿಂದ ನಿರೀಕ್ಷೆ ಮಾಡ್ಬೋದಾ? ಹಾಂ, ಇವಾಗ ಶೂಟಿಂಗ್ ನಡೀತಾ ಇದೆ. ನನಗದು ಆ ಸಿನಿಮಾ ಆ್ಯಂಡ್ ಆ ಕ್ಯಾರೆಕ್ಟರ್ ಮೇಲೆ ಭಾಳ ಪ್ರೀತಿ ಇದೆ. ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ತುಂಬ ತುಂಬ ಖುಷಿ ಇದೆ. ಖಂಡಿತ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಅದ್ರ ಮೇಲೆ ನಂಗೆ ಭಾಳ ನಿರೀಕ್ಷೆ ಇದೆ. ದೊಡ್ಡ ಬಜೆಟ್ ಸಿನಿಮಾ, ತುಂಬ ಪೀರಿಯಾಡಿಕ್ ಸಿನಿಮಾ, ಮತ್ತು ಸೊ ತುಂಬ ಬೇರೆ ರೀತಿಲಿ ಕಾಣಿಸ್ತಾ ಇದೆ. ಸೊ